ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಒಂದು ಲೈಕನ್ನು ಕೊಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಹೀಗೆ ನೋಡಿ, ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಆಯಿತು. ಹೊರಗಿನ ವಾತಾವರಣ ಎಲ್ಲ ನಿಮಗೆ ತೋರಿಸಿದ್ದೀನಿ. ಎಲ್ಲನೂ ಮಳೆ ವಾತಾವರಣ. ಈಗ ಜಿಟಿ 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 ಮಳೆ ಬರ್ತಾ ಇದೆ. ತುಂಬಾ ಚಳಿ ಇದೆ. ಈಗ ನೋಡಿ, ಚಹಾ ಮಾಡಬೇಕು. ಹಾಗೆ ಒಂದು ರೌಂಡ್ ಎಲ್ಲ ಮನೆ ತೋರಿಸೋಣ ಅಂತ ತೋರಿಸ್ದೆ. ಎಲ್ಲ ಆಯಿತು ನೋಡಿ, ಚಹಾ ಮಾಡಿ ಕುಡಿದು ಕೂಡ ಆಯಿತು. ಇವತ್ತು ಸಂಕಷ್ಟಿ, ನೆಲ ಒರೆಸೋಣ ಅಂತ ಹೇಳಿ ಎಲ್ಲ ನೆಲ ಒರೆಸ್ತಾ ಇದ್ದೀನಿ. ಹಾಗೆ ಸ್ಟಿಚ್ಚಿಂಗು ಮಾಡಬೇಕು. ಮತ್ತು ಇಷ್ಟೆಲ್ಲ ಮುಗಿಸ್ಕೊಂಡು ಕೂಡಬೇಕು ಅಂತ ಹೇಳಿ ನೆಲ ಒರೆಸ್ತಾ ಇದ್ದೀನಿ ನೋಡಿ. ತುಂಬ ಮಳೆ ಇದೆ, ಹಾಗೆ ಚಳಿನೂ ಕೂಡ ತುಂಬ ಇದೆ. ನೀರಲ್ಲಿ ಕೆಲಸ ಮಾಡೋದಂದರೆ ಬೇಡ, ಅಷ್ಟು ಚಳಿ ಇದೆ ನೋಡಿ. ಆದರೂ ಏನು ಮಾಡೋದು, ಮಾಡಲೇಬೇಕಲ್ವ. ಹೀಗಾಗಿ ಸಂಕಷ್ಟಿ ಒರೆಸ್ಲಿಲ್ಲ ಅಂದರೆ ಸರಿ ಅನಿಸಲ್ಲ, ಮತ್ತು ಅದಕ್ಕೆ ಎಲ್ಲ ಒರೆಸ್ತಾ ಇದ್ದೀನಿ. ಹಾಗೆ ಈಗ ಸ್ಟಿಚ್ಚಿಂಗಿಗೆ ಕೂಡಬೇಕು. ಆಮೇಲೆ ಮತ್ತೆ ಅಡುಗೆ ಎಲ್ಲ ಮಾಡ್ಕೋಬೇಕು. ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡ್ಕೋಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಈಗ ನೋಡಿ, ಮತ್ತೆ ಸ್ಟಿಚ್ಚಿಂಗು ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಮತ್ತೆ ಪೂಜೆ ಮಾಡಿ ಮತ್ತೆ ನೋಡಿ ಅಡುಗೆ ಮನೆಗೆ ಬಂದಿದ್ದೀನಿ. ಆಲೂಗಡ್ಡೆ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡೋಣ ಅಂತ ಹೇಳಿ ಬಂದಿದ್ದೀನಿ. ಸ್ವಲ್ಪ ಕಟಿಂಗ್ ಎಲ್ಲ ಮಾಡೋದಿತ್ತು, ಕಟಿಂಗ್ ಮಾಡಿಕೊಂಡು ಒಂದು ಬ್ಲೌಸು ಹೊಲ್ದಿದ್ದೀನಿ. ಫಿಟ್ಟಿಂಗ್ ಇನ್ನೂ ಮಾಡಿಲ್ಲ, ಫಿಟ್ಟಿಂಗ್ ಮಾಡಬೇಕು. ಅಷ್ಟರಲ್ಲಿ ಟೈಮ್ ಆಯಿತು ಅಂತ ಹೇಳಿ ಎದ್ದು ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಈಗ ತಾನು ಬಂದೆ ನೋಡಿ. ಎಲ್ಲ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರಲ್ಲಿ ಬೇಳೆ ಮತ್ತು ಆಲೂಗಡ್ಡೆ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಒಂದೇ ಸಲ ಎಲ್ಲನೂ ಎರಡೂ ಆಗುತ್ತೆ, ಬೇಳೆನೂ ಆಗುತ್ತೆ, ಆಮೇಲೆ ಅನ್ನನೂ ಆಗುತ್ತೆ. ಅಷ್ಟರಲ್ಲಿ ನಾನು ಮತ್ತೆ ಮಸಾಲೆ ಎಲ್ಲ ರುಬ್ಕೋಬೇಕು. ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಮತ್ತೆ ಸಾರು ಮಾಡಿಕೊಂಡು ನೋಡಿ ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನ ಊಟ ಮುಗಿಸಿ ಆಮೇಲೆ ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ಯಾಕೋ ಇವತ್ತು ಸ್ವಲ್ಪ ಬೆನ್ನೆಲ್ಲ ಸ್ವಲ್ಪ ನೋಯ್ತಾ ಇದೆ, ಯಾಕೋ ಏನೋ ಗೊತ್ತಿಲ್ಲ. ತುಂಬ ಮೈಕೈನೂ ಸ್ವಲ್ಪ ನೋವಿತ್ತು. ಹೀಗಾಗಿ ಏನು ಕೆಲಸ ಮಾಡೋದಕ್ಕೆ ಮನಸ್ಸು ಇಲ್ಲ, ಆದರೂ ಕೂಡ ನಾವು ಮಾಡಲೇಬೇಕಾಗತ್ತೆ. ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮತ್ತೆ ಜಾಸ್ತಿ ಆಗುತ್ತೆ ನೋವು. ಅದಕ್ಕೆ ಅದರಲ್ಲೇ ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಈ ಥರದ್ದೆಲ್ಲ ಆಗುತ್ತೆ, ಮೈಕೈ ನೋವು, ತಲೆನೋವು ಈ ಥರ ಎಲ್ಲ ಬರ್ತಾ ಇರುತ್ತೆ. ಅದರಲ್ಲಿ ಈಗ ಚಳಿ ಬಂದಿದೆ ಅಲ್ವಾ, ಹೀಗಾಗಿ ಮಳೆ ವಾತಾವರಣ, ತಂಪಿಗೂ ಕೂಡ ಮೈಕೈ ನೋವು ಬರುತ್ತೆ, ತಲೆನೋವು ಬರುತ್ತೆ. ಅದೆಲ್ಲ ನಾವೆಲ್ಲ ಫೇಸ್ ಮಾಡಿಕೊಂಡು ಹೋಗಲೇಬೇಕಾಗತ್ತೆ. ನನಗಾಗಲ್ಲ ಅಂತ ಕುಂತ್ರೆ ಕೆಲಸ ಆಗೋದಿಲ್ಲ ನೋಡಿ. ಇವು ಸಣ್ಣ ಪುಟ್ಟದೆಲ್ಲ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಮಾಡ್ತಾಯಿದ್ರೆ ಅವು ನೋವು ತಾನಾಗಿ ಕಡಿಮೆ ಆಗುತ್ತೆ. ಈಗ ನೋಡಿ, ಮಸಾಲೆಗೆ ಎಲ್ಲ ತೆಂಗಿನ ತುರಿ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ. ಹವೀಜ್ ಕಾಳು, ಈಗ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಒಂದು 3-4 ಮೆಣಸಿನ್ಕಾಯಿ. ಖಾರ ತುಂಬಾ ಇದೆ ಮೆಣಸಿನ್ಕಾಯಲ್ಲಿ, ಅದಕ್ಕೆ ಒಂದು 2-3 ಹಾಕಿದರೆ ಸಾಕಾಗುತ್ತೆ, ಅಷ್ಟು ಖಾರ ಇದೆ ಅದು. ಒಂದೊಂದು ಮೆಣಸಿನ್ಕಾಯಿ ತುಂಬಾ ಖಾರ ಇರುತ್ತೆ, ಒಂದೊಂದು ಮೆಣಸಿನ್ಕಾಯಿ ತುಂಬ ಸಪ್ಪ ಇರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಲ್ಲಿ ಜಾಸ್ತಿ ಖಾರ ಇರೋದಿಲ್ಲ. ಇದು ಖಾರ ತುಂಬ ಇದೆ, ಅದಕ್ಕೆ ಒಂದು 3 ಹಾಕಿದ್ದೀನಿ ನೋಡಿ. ಈಗ ಈ ಕಡೆ ಕುಕ್ಕರ್ ಆಗ್ತಾ ಇದೆ. ಅಷ್ಟರಲ್ಲಿ ಎಲ್ಲ ಮಸಾಲೆ ರೆಡಿ ಮಾಡಿಕೊಂಡು ಆಮೇಲೆ ಮಾಡ್ಕೋತೀನಿ. ಆಮೇಲೆ ಕುಕ್ಕರ್ ಆರಿದ ಕೂಡಲೇ ಮತ್ತೆ ಸಾಂಬಾರೆಲ್ಲ ಕುದಿಸ್ಕೊಂಡು ಊಟ ಮಾಡಬೇಕು ನೋಡಿ.
ಯಾರೆಲ್ಲ ಹೆಣ್ಣು ಮಕ್ಕಳು ಏನಾದರೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಮಾಡಿ, ಧೈರ್ಯದಿಂದ ಮಾಡಿ, ಯಾವುದಕ್ಕೂ ಹಿಂದೇಟು ಹಾಕಬೇಡಿ. ನಿಮ್ಮ ಧೈರ್ಯವೇ ಧೈರ್ಯಂ ಸರ್ವರ್ಥ ಸಾಧನಂ ಗಾದೆ ಮಾತೇ ಇದೆ. ನಾವು ಧೈರ್ಯ ಮಾಡಿಕೊಂಡು ಮುಂದೆ ಹೋದರೆ ದೇವರು ನಮಗೆ ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ಆ ದೇವರು ಯಾವುದಕ್ಕೂ ಹಿಂದೆ ಏಟು ಹಾಕೋದಕ್ಕೆ ಹೋಗಬೇಡಿ. ದಯವಿಟ್ಟು ಏನಾದರೂ ಮಾಡಿ, ಮನೆಯಲ್ಲಿ ಖಾಲಿ ಕೂಡು ಬದಲು ಏನಾದರೂ ಒಂದು ಮಾಡಿದರೆ ನಿಮಗೂ ಒಂದು ಏನಾದರೂ ಸಂಪಾದನೆ ಮಾಡಿದರೆ ನಿಮಗೂ ಒಂದು ಉಪಯೋಗ ಆಗುತ್ತೆ. ನಾಳೆ ಮಕ್ಕಳ ಭವಿಷ್ಯಕ್ಕೂ ಏನಾದರೂ ಉಪಯೋಗ ಆಗುತ್ತೆ. ಎಷ್ಟೋ ಹೆಣ್ಮಕ್ಳಿಗೆ ಮನೆಯಲ್ಲಿ ಗಂಡ ಸರಿ ಇರೋದಿಲ್ಲ, ಅಂಥವ್ರಂತೂ ಖಾಲಿ ಕೂಡೋದಕ್ಕೆ ಹೋಗಬೇಡಿ. ಏನಾದರೂ ಮಾಡ್ತಾನೇ ಇರಿ. ನೀವು ನಿಮ್ಮಲ್ಲಿರೋ ಟ್ಯಾಲೆಂಟನ್ನು ಉಪಯೋಗಿಸ್ಕೊಂಡು ಏನಾದರೂ ಮಾಡಿದರೆ ನಿಮ್ಮ ಜೀವನಕ್ಕೆ ಒಂದು ಆಧಾರ ಆಗುತ್ತೆ. ನಿಮಗೆ ಮನೆಯಲ್ಲಿ ಗಂಡ ತಂದು ಹಾಕಿದರೂ ಕೂಡ ನಿಮ್ಮನ್ನು ಸೇವಿಂಗ್ಸನ್ನು ನೀವು ಮಾಡ್ಕೊಳ್ಳಿ. ಅದರಿಂದ ಮುಂದೆ ನಿಮಗೆ ಒಂದು ಹೆಲ್ಪ್ ಆಗುತ್ತೆ. ನೀವು ಸೇವಿಂಗ್ ಮಾಡಿ. ಈ ಥರದ್ದೆಲ್ಲ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ನಾನು ಏನಾದರೂ ಮಾಡಬಲ್ಲೆ ಅಂತ ಅಂದು ನಮಗೂ ಒಂದು ಖುಷಿ ಆಗುತ್ತೆ. ನೋಡಿ, ನಾನು ಏನಾದರೂ ಮಾಡ್ತಾ ಇದ್ದೀನಿ, ನನಗೂ ನನ್ನ ಕೈಲೂ ಆಗುತ್ತೆ ಅಂತ ಹೇಳಿ ನಮಗೆ ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಯಾರ ಹತ್ರನೂ ನಾವು ಕೈ ಚಾಚೋ ಅವಶ್ಯಕತೆ ಇರೋದಿಲ್ಲ. ಇಲ್ಲ ಅಂದರೆ ಪ್ರತಿಯೊಂದಕ್ಕೂ ಗಂಡನ ಕೈಯಲ್ಲಿ ಕೈ ಚಾಚಬೇಕಾಗತ್ತೆ. ನಮಗೇನಾದರೂ ಒಂದು ಸಣ್ಣ ಪುಟ್ಟ ವಸ್ತುಗಳು ಬೇಕಂದರೂ ಕೂಡ ಅವರ ಕಡೆ ನಾವು ಕೈ ಚಾಚಬೇಕಾಗತ್ತೆ. ನೀವೇ ಏನಾದರೂ ಸಂಪಾದನೆ ಮಾಡಿದರೆ ನೀವು ಇನ್ನೊಬ್ಬರಿಗೆ ಕೊಡ್ಬೋದು. ನಿಮ್ಮ ಖರ್ಚು ನೀವು ತೆಗೆದುಕೊಳ್ಬೋದು. ಆಮೇಲೆ ನಿಮಗೆ ಬೇಕಾಗಿದ್ದನ್ನೆಲ್ಲ ನೀವು ತಗೋಬೋದು. ಈಗ ನೋಡಿ, ನಾನು ಬಾಚಣಿಕೆ ತುಂಬ ಗಲೀಜಾಗಿತ್ತು, 2 ಬಾಚಣಿಕೆ. ಅದನ್ನು ಕ್ಲೀನ್ ಮಾಡೋಣ ಅಂತ ಈಗ ನಾವು ಹಲ್ದಿಕ್ಕೂ ಬ್ರಷ್ ಇರುತ್ತೆ, ವೇಸ್ಟ್ ಬ್ರಷ್, ಅದನ್ನು ಒಂದು ಸ್ವಲ್ಪ ಸೋಪ್ ಹಚ್ಕೊಂಡು ಸ್ವಲ್ಪ ತಿಕ್ಕಿದರೆ ಸಾಕು, ಎಲ್ಲ ತುಂಬ ಕ್ಲೀನಾಗಿಬಿಡುತ್ತೆ. ಬಾಚಣಿಗೆ ಅಷ್ಟು ಕ್ಲೀನಾಗುತ್ತೆ. ನಿಮಗೆ ಈ ಟ್ರಿಕ್ಸ್ ಗೊತ್ತಿಲ್ಲ ಅಂದರೆ ಈ ಥರ ಮಾಡಿ ನೋಡಿ. ಬಾಚಣಿಗೆ ತುಂಬ ಕ್ಲೀನಾಗುತ್ತೆ. ಏನು ಸ್ವಲ್ಪನೂ ಗಲೀಜಿರೋದಿಲ್ಲ. ಅದರಲ್ಲಿ ಸೋಪ್ ಹಚ್ಕೊಂಡು ಸ್ವಲ್ಪ ತಿಕ್ಕಿದರೆ ಸಾಕು. ಒಳಗಡೆ ಹಲ್ಲಲ್ಲಿ ಎಲ್ಲ ತಿಕ್ಕಿದರೆ ಅಷ್ಟು ಕ್ಲೀನಾಗಿ ಬರುತ್ತೆ. ನೋಡಿ, ಇದನ್ನು ಮಾಡಿ ನೋಡಿ, ಕಮೆಂಟ್ ಮಾಡಿ. ನೋಡಿ, ನಾನು ತಿಕ್ತಾ ಇದ್ದೀನಿ. ಈಗ ಕುಕ್ಕರೆಲ್ಲ ಆರಿಸಿದ್ದೀನಿ. ಕುಕ್ಕರ್ ಆರಿಸ್ಬಿಟ್ಟು ಈಗ ಇಂಥದ್ದೆಲ್ಲ ಸಮಯ ಇದ್ದ ಕೂಡಲೇ ಇಂಥದ್ದೆಲ್ಲ ಕೆಲಸ ಮಾಡ್ಕೋತೀನಿ ನಾನು. ಯಾವುದು ಸಮಯನ ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೆಲಸಗಳು ಆಗುತ್ತೆ, ಟೈಮ್ ವೇಸ್ಟ್ ಆಗಲ್ಲ. ನೋಡಿ, ಈಗ ಎಲ್ಲದಕ್ಕೂ ನಾವು ಪ್ರತಿಯೊಬ್ಬಂದಕ್ಕೂ ನಾವು ಗಂಡನ ಕಡೆ ಕೈ ಚಾಚೋದಕ್ಕೆ ಆಗೋದಿಲ್ಲ. ಹೆಣ್ಮಕ್ಳು ಏನಾದರೂ ಮಾಡಿ, ನಿಮ್ಗೆ ಗೊತ್ತಿರೋ ಕೆಲಸನ ಬೇಕಾದಷ್ಟು ಕೆಲಸಗಳಿದೆ. ನೋಡಿ ಎಷ್ಟು ಕ್ಲೀನಾಗಿ ಬಂತು ನೋಡಿ ಬಾಚಣಿಕೆ, ಎಷ್ಟು ಕ್ಲೀನಾಗಿದೆ ನೋಡಿ, ಸ್ವಲ್ಪನೂ ಗಲೀಜಿಲ್ಲ. ಹೆಣ್ಮಕ್ಳು ನಾವು ಎಷ್ಟು ಬುದ್ಧಿ ಉಪಯೋಗಿಸ್ತೀವೋ ಅಷ್ಟು ನಾವು ಜೀವನದಲ್ಲಿ ಏನಾದರೂ ಮಾಡ್ಬೋದು ಬುದ್ಧಿ ಉಪಯೋಗಿಸ್ಕೊಂಡು. ಈಗ ಅಡುಗೆ ಮಾಡಿಕೊಟ್ಟು ಎಷ್ಟೋ ನಾವು ಅರ್ನ್ ಮಾಡ್ಬೋದು. ಈ ಥರ ರೊಟ್ಟಿ, ಚಪಾತಿ, ಬೆಳಗಿನ ನಾಷ್ಟ ಈ ಥರದ್ದೆಲ್ಲ ಮಾಡಿಕೊಟ್ರೆ ಸಾಕು, ಅದಕ್ಕೂ ಜನ ಬಂದು ತೊಗೊಂಡು ಹೋಗ್ತಾರೆ ಮನೆಗೆ ಬಂದು. ಆ ಥರ ಬಿಸ್ನೆಸ್ ಮಾಡಿದ್ರು ಕೂಡ ನೀವು ಸಾಕಷ್ಟು ದುಡಿಬೋದು. ಇಲ್ಲ ಬೆಳಗಿನ ನಾಷ್ಟ ಅಷ್ಟೇ ಮಾಡಿಕೊಟ್ರು ಅದನ್ನು ತೊಗೊಂಡು ಹೋಗ್ತಾರೆ ಬಂದು. ಆಮೇಲೆ ನಿಮ್ಗೆ ಇನ್ನಿದ್ದ ಏನಾದರೂ ರಾಗಿ ಪೌಡ್ರ್ ಮಾಡೋದಾಗಲಿ, ಇಲ್ಲಾಂದರೆ ಉಪ್ಪಿನಕಾಯಿ, ಹಪ್ಪಳ, ಈ ಥರದ್ದನ್ನೆಲ್ಲ ಗೊತ್ತಿದ್ದರೆ ಅದನ್ನು ಕೂಡ ಮಾಡ್ಬೋದು. ಗೊತ್ತಿಲ್ಲ ಅಂದರೂ ಕೂಡ ಯೂಟ್ಯೂಬಲ್ಲಿ ಸಾಕಷ್ಟು ವಿಡಿಯೋಗಳಿದೆ, ಅದನ್ನು ನೋಡಿಕೊಂಡು ಕಲ್ತ್ಕೊಂಡು ನೀವು ಮಾಡ್ಬೋದು. ವೆಯ್ಟ್ ಲಾಸ್ ಪೌಡ್ರು, ಆಮೇಲೆ ಮಸಾಲೆ ಪೌಡ್ರು, ಆಮೇಲೆ ಕಷಾಯ ಪೌಡ್ರು, ಈ ಥರದ್ದನ್ನೆಲ್ಲ ನೀವು ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾನೆ ನೀವು ಈ ಥರದ್ದನ್ನೆಲ್ಲ ಮಾಡಿ ಪಾಕೆಟ್ ಮಾಡಿ ಕೊಟ್ಟರೆ ಆನ್ಲೈನಲ್ಲಿ ಕೂಡ ನೀವು ಸೇಲ್ ಮಾಡ್ಬೋದು. ನೀವು ಒಂದು ಚಾನಲ್ ಓಪನ್ ಮಾಡಿ ಅದರಲ್ಲಿ ಈ ಥರದನ್ನೆಲ್ಲ ನಾವು ಮಾಡ್ತೀವಿ ಅಂತ ನೀವು ಅದರಲ್ಲಿ ಪ್ರಚಾರ ಮಾಡಿದರೆ ಅದರಿಂದ ಕೂಡ ನಿಮಗೆ ಸಾಕಷ್ಟು ಆರ್ಡರ್ಗಳು ಬರುತ್ತವೆ.
ಆಮೇಲೆ ಒಂದು ಬಿಸ್ನೆಸ್ ಹಾಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಇದರಿಂದ ಮುಂದೊಂದು ದಿನ ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡೋ ಅದೃಷ್ಟ ನಿಮಗಿದ್ರೆ ಅದು ಆಗ್ಬೋದು. ಯಾವುದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು, ಏನಾದರೂ ನಾವು ಮಾಡಲೇಬೇಕು. ಮಾಡಿದರೆ ಒಂದಲ್ಲ ಒಂದು ಕೈ ಹಿಡಿದೇ ಹಿಡಿಯುತ್ತೆ. ನಾವು ತಲೆ ಉಪಯೋಗಿಸ್ಬೇಕು ನೋಡಿ. ತಿನ್ನೋ ಐಟಮ್ ಅಂತೂ ಚೆನ್ನಾಗಿ ಮಾಡಿದರೆ ಎಲ್ಲರೂ ತೊಗೋತಾರೆ, ಅದರಲ್ಲೇನು ಡೌಟೇ ಇಲ್ಲ. ಒಂದು ಸಲ ತೊಗೊಂಡ್ರೆ ಸಾಕು, ಅವ್ರಿಗೆ ಇಷ್ಟ ಆಯಿತು ಅಂದರೆ ಅವರು ಪ್ರತಿ ಸಲ ಮತ್ತೆ ನಿಮ್ಮ ಹತ್ರನೇ ತೊಗೊಳ್ತಾರೆ. ಈ ಥರದನ್ನೆಲ್ಲ ಮಾಡಿ. ಅದು ಆಗಲ್ಲ ಅಂದರೆ ಮತ್ತೆ ಬೇರೆ ಬೇಕಾದಷ್ಟು ಕೆಲಸಗಳಿವೆ, ಆ ಥರದನ್ನೆಲ್ಲ ನೀವು ಮಾಡಿ. ಏನಾದರೂ ಒಂದು ಮಾಡಿ. ಈಗ ನೋಡಿ, ಮನೆಯಲ್ಲಿ ಜಾಗ ಇತ್ತಂದರೆ ತರಕಾರಿ ಬೆಳೆಸೋದು, ಈ ಥರದನ್ನೆಲ್ಲ ಮಾಡ್ತಾರೆ. ಹೂವು ಬೆಳೆಸೋದು, ಈ ಥರದ್ರಲ್ಲಿ ಅದು ಕೂಡ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗ ಹೆಣ್ಣುಮಕ್ಕಳು. ಇಂಥ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾವು ಮನಸ್ಸು ಮಾಡಬೇಕು ನೋಡಿ, ಅಷ್ಟೇ, ಮತ್ತೇನಿಲ್ಲ. ಮನಸ್ಸು ಮಾಡಿದರೆ ಎಲ್ಲನೂ ಆಗುತ್ತೆ. ಧೈರ್ಯಂ ಸರ್ವರ್ಥ ಸಾಧನಂ ಅಂತ ಗಾದೆ ಮಾತೇ ಇದೆ. ಇದನ್ನು ಅಳವಡಿಸ್ಕೊಂಡು ನಾವು ಜೀವನದಲ್ಲಿ ಏನಾದರೂ ಮಾಡಬೇಕು ನೋಡಿ. ಬೇಳೆ ಆಲೂಗಡ್ಡೆ ಸಾಂಬಾರು ರೆಡಿ ಆಯಿತು. ನಿಮ್ಮ ಜೊತೆ ಮಾತಾಡ್ತಾ ನೋಡಿ, ರುಚಿಯಾದ ಈಗ ಬಿಸಿಯಾದ ಸಾಂಬಾರು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಊಟ ಮಾಡಿದರೆ ಅದರ ಮಜಾನೇ ಬೇರೆ. ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇರುತ್ತೆ ಅದರ ಜೊತೆ. ಈಗ ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.